ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 416 ಪಾಯಿಂಟ್ಸ್ ಡೌನ್ ಆಗಿ 62,868 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 116 ಪಾಯಿಂಟ್ಸ್ ಡೌನ್ ಆಗಿ 18,696 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 157 ಪಾಯಿಂಟ್ಸ್ ಡೌನ್ ಆಗಿ 43,103 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು FIs ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ 5,445 ಕ್ರೋರ್ಸ್ ಬೈ ಮಾಡಿದ್ರೆ DIs 712 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಐ ಥಿಂಕ್ ಲಾಸ್ಟ್ 8 ಕನ್ಸೆಕ್ಟಿವ್ ಸೆಷನ್ ಇಂದ ಮಾರ್ಕೆಟ್ ಬೆಳೀತಾನೆ ಇದೆ ಅಲ್ವಾ? ಸೊ ಲಾಸ್ಟ್ 8 ಕನ್ಸೆಕ್ಟಿವ್ ಸೆಷನ್ ಅಲ್ಲಿ ನಿಫ್ಟಿ 3.6% ಹತ್ರ ಅಂಡ್ ಮಿಡ್ ಕ್ಯಾಪ್ 4.5% ಹತ್ರ ಲಾಸ್ಟ್ 8 ಕನ್ಸೆಕ್ಟಿವ್ ಡೇಸ್ ಅಲ್ಲಿ ಬೆಳೀತಾ ಇದ್ರೆ ಮಾರ್ಕೆಟ್ ಇವತ್ತು ಪ್ರಾಫಿಟ್ ಬುಕಿಂಗ್ ಸ್ವಲ್ಪ ಫಾಲ್ಗಂತೂ ಫೇಸ್ ಮಾಡಿದೆ. ಇದಕ್ಕೆ ಯಾವುದಾದ್ರೂ ಬ್ಯಾಕ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆಯಾ ಅಂದ್ರೆ ಗ್ಲೋಬಲ್ ಆಗಂತೂ ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಇನ್ನು ಪಾಸಿಟಿವ್ ಆಗಿದೆ. ಬಾಂಡ್ ಡೀಲ್ಸ್ ಫರ್ದರ್ ಆಗಿನೂ ಫಾಲ್ ಆಗಿದೆ ಅಂಡ್ ಡಾಲರ್ ಇಂಡೆಕ್ಸ್ ಬಿಲೋ 105 ಮಾರ್ಕ್ ಬಂದಿದೆ. ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಇಂದ ಡಾಲರ್ ಇಂಡೆಕ್ಸ್ ಜಾಸ್ತಿ ಫಾಲ್ ಆಗಿದೆ. ಸೊ ಸಿಗ್ನಿಫಿಕೆಂಟ್ ರೀಸನ್ ಅಂತೂ ಏನೂ ಇಲ್ಲ, ಒಂದು ಸ್ಲೈಟ್ ಪ್ರಾಫಿಟ್ ಬುಕಿಂಗ್ ಅನ್ಕೋಬೇಕು. ಬಟ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಬರ್ತಿದ್ದೀನಲ್ವಾ, ಇನ್ನೊಂದ್ಸಲಿ ಜ್ಞಾಪಕ ಮಾಡ್ತಿದ್ದೀನಿ, ಸ್ವಲ್ಪ ಹುಷಾರಾಗಿರಿ. ಟೋಟಲಿ 5 ಇವೆಂಟ್ಸ್ ನಾವು ಇಲ್ಲಿಂದ ಗಮನಿಸಬೇಕಾಗಿದೆ. ಇವತ್ತು ಬರುವಂತ 2 ಡಿಸೆಂಬರ್ ಬರುವಂತ US ಅನ್ಎಂಪ್ಲಾಯ್ಮೆಂಟ್ ಡೇಟಾ, ಇವೆಲ್ಲ ನಿಮ್ಗೆ ಇಮೇಜ್ ಅಲ್ಲಿ ಎಸ್ಟಿಮೇಟ್ಸ್ ಅಂಡ್ ಪ್ರೀವಿಯಸ್ ಡೇಟಾ ನಿಮ್ಗೆ ಕಾಣಿಸುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟು ಅಂಡ್ ಎಂಪ್ಲಾಯ್ಮೆಂಟ್ ಡೇಟಾನು ಬರುತ್ತೆ. ಎಂಪ್ಲಾಯ್ಮೆಂಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು 2 lakhs ಹತ್ರ ಜಾಬ್ಸ್ ಆಡ್ ಆಗುತ್ತೆ ಅಂತ. ಇಫ್ ಇನ್ ಕೇಸ್ ಜಾಬ್ಸ್ 2 lakhs ಅಂದ್ರೆ ಬಿಲೋ ಆಡ್ ಆಗ್ತಾ ಇದ್ರೆ ನಾವು ಅದು ಪಾಸಿಟಿವ್ ಆಗಿ ತಗೋಬಹುದು. ಬಿಕಾಸ್ ನಂಬರ್ ಆಫ್ ಜಾಬ್ಸ್ ಆಡ್ ಆಗೋದು ಕಮ್ಮಿ ಆಗ್ತಿದೆ ಅಂದ್ರೆ ಎಕಾನಮಿ ನೆಗೆಟಿವ್ ಆಗಿದೆ ಅಲ್ವಾ? ಎಕಾನಮಿ ನೆಗೆಟಿವ್ ಆಗಿದ್ರೆ ಆ ಸಂದರ್ಭಗಳಲ್ಲಿ ಫೆಡ್ ಅವರು ಈಸಿಯಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ. ವೀಕ್ ಎಂಪ್ಲಾಯ್ಮೆಂಟ್ ಡೇಟಾ ನಾವು ಪಾಸಿಟಿವ್ ಆಗಿ ತಗೋಬೇಕು. ಸೊ 2 ಡಿಸೆಂಬರ್ ಮೀನ್ಸ್ ಇವತ್ತು ಈವ್ನಿಂಗ್ ಬರುವಂತ ಎಂಪ್ಲಾಯ್ಮೆಂಟ್ ರೇಟು ಅಂಡ್ ಅನ್ಎಂಪ್ಲಾಯ್ಮೆಂಟ್ ಡೇಟಾ ನಾವು ಗಮನಿಸಿದ್ರೆ ಅಂಡ್ 7th ಡಿಸೆಂಬರ್ ನಮಗೆ RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗು ಅಪ್ಡೇಟ್ ಇದೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು 35 ಬೇಸಿಸ್ ಪಾಯಿಂಟ್ ಹತ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತ. ಸೊ ಎಷ್ಟು ಜಾಸ್ತಿ ಮಾಡ್ತಾರೋ, ಎಷ್ಟು ಹೈಕ್ ಇರತ್ತೆ ಅನ್ನೋದು 7th ಡಿಸೆಂಬರ್ ಅಪ್ಡೇಟ್ ಆಗುತ್ತೆ. ಅಂಡ್ 9th ಡಿಸೆಂಬರ್ ಇಂದ CPI ಇನ್ಫ್ಲೇಷನ್ ಡೇಟಾ ಬರುತ್ತೆ. ಇದಂತೂ ಬಿಗ್ ಇವೆಂಟ್ ಏನಲ್ಲ, ಇದಕ್ಕೆ ಮುಂಚೆ ಮಾತಾಡ್ಕೊಂಡಿರುವಂತ 2nd ಡಿಸೆಂಬರ್ ಅಂಡ್ 7th ಡಿಸೆಂಬರ್ ಬರುವಂತವೇ ಬಿಗ್ ಇವೆಂಟ್ಸ್. ಅಂಡ್ ಅದ್ರ ಜೊತೆಗೆ ಈ ಎಂಟೈರ್ ಡಿಸೆಂಬರ್ ಮಂತ್ ಅಲ್ಲೇ ಟಾಪ್ ಮೋಸ್ಟ್ ಇವೆಂಟ್ ಯಾವ್ದಾದ್ರು ಇದೆಯಾ ಅಂದ್ರೆ 13th ಡಿಸೆಂಬರ್ ಬರುವಂತ US CPI ಇನ್ಫ್ಲೇಷನ್ ಡೇಟಾ. ಸೊ ಪ್ರೀವಿಯಸ್ ಡೇಟಾಗಂದ್ರೂ ಈ ಸಲ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಿಕಾಸ್ ಕ್ರೂಡ್ ಆಯಿಲ್ ಜಾಸ್ತಿ ಫಾಲ್ ಆಗ್ತಿದೆ ಅಲ್ವಾ, ಅದರಿಂದ ಆ ಡೇಟಾನ ಗಮನಿಸಬೇಕು. ಕೋರ್ CPI ಡೇಟಾ ಹೇಗಿದೆ ಅಂತ ಗಮನಿಸಬೇಕು. ಸೊ 13th ಡಿಸೆಂಬರ್ ಬರುವಂತ ಈ ಇನ್ಫ್ಲೇಷನ್ ಡೇಟಾ US ಇನ್ಫ್ಲೇಷನ್ ಡೇಟಾ ಅಂಡ್ 14th ಡಿಸೆಂಬರ್ ಫೆಡ್ ಅವ್ರು ತಗೊಳ್ಳೋಂಥ ಡಿಸಿಷನ್ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ 2nd ಡಿಸೆಂಬರ್, 7th ಡಿಸೆಂಬರ್, 13th ಡಿಸೆಂಬರ್ ಅಂಡ್ 14th ಡಿಸೆಂಬರ್ ಈ ಡಿಸೆಂಬರ್ ಎಂಟೈರ್ ಮಂತ್ ಅಲ್ಲಿ ಈ 4 ಇವೆಂಟ್ಸ್ ನಾವು ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿ ಗಮನಿಸಬೇಕು. ಸೊ ಟೋಟಲಿ 5 ಇವೆಂಟ್ಸ್ ಇದ್ರೆ ಔಟ್ ಆಫ್ 5 ಇವೆಂಟ್ಸ್ 4 ಇವೆಂಟ್ಸ್ ಬಿಗ್ ಇವೆಂಟ್ಸ್. ಅಂಡ್ ಸೇಮ್ ಟೆಕ್ಸ್ಚರ್ ಇನ್ನೂ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗ್ತಿದೆ. ಬಟ್ ನಿನ್ನೆ ನಮಗೆ FIs ಕ್ಯಾಶಲ್ಲಿ ಸೆಲ್ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಅದು ಫರ್ದರ್ ಆಗಿ ಫಾಲೋ ಅಪ್ ಆಗತ್ತಾ ಅಥವಾ ಒನ್ ಟೈಮ್ ನಂಬರ್ ಅನ್ನೋದು ಗಮನಿಸಬೇಕು. ಏಕೆಂದ್ರೆ ಇವತ್ತು ಆಲ್ರೆಡಿ 5,000 ಆಡ್ ಕ್ರೋರ್ಸ್ ಹತ್ರ ಬೈ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ನಮಗೆ. ಬಟ್ ಅಂಡ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೈಡು ಸ್ಟಿಲ್ FIs ಬುಲ್ಲಿಶ್ ಆಗೇ ಇದ್ದಾರೆ. ನಿಯರ್ಲಿ 75% ಲಾಂಗ್ ಪೊಸಿಷನ್ ಅವರು ಇನ್ನೂ ಮೇಂಟೈನ್ ಮಾಡ್ತಿದ್ದಾರೆ. ವೆರಸ್ ಕ್ಲೈಂಟ್ಸ್ ಮಾತ್ರ 48% ಲಾಂಗ್ ಸೈಡ್ ಇದ್ದಾರೆ. ಮೀನ್ಸ್ ಅವರು ಮೋರ್ ದನ್ 52% ಹತ್ರ ಮಾರ್ಕೆಟ್ ನ ಶಾರ್ಟ್ ಸೈಡ್ ನೋಡ್ತಿದ್ದಾರೆ. ಮೀನ್ಸ್ FIs ಆರ್ ಕ್ಲೈಂಟ್ಸ್ ಒಂದು ಲಾಂಗ್ಸ್ ಅಂಡ್ ಶಾರ್ಟ್ ಪೊಸಿಷನ್ಸ್ ಲಾಸ್ಟ್ ಫ್ಯೂ ಡೇಸ್ ಇಂದ ದೊಡ್ಡದಾಗಿ ಚೇಂಜ್ ಆಗ್ತಿಲ್ಲ. FIs ಬುಲ್ಲಿಶ್ ಆಗಿ ಟೂ ಬುಲ್ಲಿಶ್ ಆಗಿದ್ರೆ ಕ್ಲೈಂಟ್ಸ್ ಮಾತ್ರ ನ್ಯೂಟ್ರಲ್ಸ್ ಸ್ಲೈಟ್ ನೆಗೆಟಿವ್ ನಲ್ಲಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವು ಮಾರ್ಕೆಟ್ ಟೈಮಲ್ಲಿ ಏನಾದರೂ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನಿಮಗೆ ಮಾರ್ಕೆಟ್ ಟೈಮಲ್ಲಿ ಬರುವಂಥ ಅಪ್ಡೇಟ್ಸ್ ಎಲ್ಲಾನು ನಿಮಗೆ ನಾವು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದು ನಿಮಗೆ ನಿಮ್ಮ ಟ್ರೇಡಿಂಗ್ಗೆ ಹೆಲ್ಪ್ ಆಗ್ಬೋದು. ಇವತ್ತು ಆಟೋ ಸೇಲ್ಸ್ ಡೇಟಾ ಅಂತೂ ಅಪ್ಡೇಟ್ ಆಗಿದೆ. ಅದರಲ್ಲಿ ಐಷರ್ ಮೋಟಾರ್ಸ್ ಅವರು ಸೇಲ್ಸ್ ಡೇಟಾ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬಿಲೋ ಇದೆ. ಇದು ಕಾರಣವಾಗ್ಲೇನೆ ಸ್ಟಾಕ್ ಇವತ್ತು 3% ಫಾಲ್ ಆಗಿದೆ. ವೆರಸ್ ಹೀರೋ ಮೋಟೋ ಕಾಪ್ ರಿಲೇಟೆಡ್ ಆಗಿ ಸೇಲ್ಸ್ ಅಂತೂ ಮಾರ್ಕೆಟ್ ಎಸ್ಟಿಮೇಟ್ಸ್ ಗೆ ನಿಯರ್ ಆಗಿ ಬಂದಿದೆ. ಇಲ್ಲೇನು ಬಿಗ್ ಡಿಕ್ಲೈನ್ ಇಲ್ಲ, ಎಸ್ಟಿಮೇಟ್ಸ್ ಅಂದ್ರೆ ಬಿಲೋ ಇಲ್ಲ. ಬಟ್ ಸ್ಟಿಲ್ ಸ್ಟಾಕ್ ಇವತ್ತು ನಿಯರ್ಲಿ 2% ಫಾಲ್ ಆಗಿದೆ. ಅಂಡ್ ಇನ್ನೊಂದು, ನೀವು ಹೀರೋ ಮೋಟೋ ಕಾಪ್ ರಿಲೇಟೆಡ್ ಆಗಿ ಸೇಲ್ಸ್ ಡೇಟಾನ ಗಮನಿಸಿದಾಗ ಎಕ್ಸ್ಪೋರ್ಟ್ ನ ಗಮನಿಸಬೇಡಿ ಜಾಸ್ತಿ. ಬಿಕಾಸ್ ಈ ಸಲ ಎಕ್ಸ್ಪೋರ್ಟ್ಸ್ 46% ಡಿಕ್ಲೈನ್ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ಹೀರೋ ಮೋಟೋಕಾಪ್ ಅವರ ಎಂಟೈರ್ ಬಿಸ್ನೆಸ್ ನಲ್ಲಿ ಎಕ್ಸ್ಪೋರ್ಟ್ಸ್ ತುಂಬಾ ಚಿಕ್ಕ ಪೋರ್ಷನ್. ಅದರಿಂದ ಎಕ್ಸ್ಪೋರ್ಟ್ಸ್ ಇಂದ ಹೀರೋ ಮೋಟೋಕಾಪ್ ಅವರು ಏನು ಬಿಗ್ ಗೇನ್ ಸಿಗಲ್ಲ ಅವರಿಗೆ. ಅದರಿಂದ ಎಕ್ಸ್ಪೋರ್ಟ್ ನಲ್ಲಿ ಬರ್ತಿರೋ ಫಾಲ್ ರಿಯಲ್ ಆಗಿ ಅವ್ರ ಬಿಸ್ನೆಸ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಅನ್ಕೊಂಬೇಡಿ. ಅದು ತುಂಬಾ ಚಿಕ್ಕ ಕಾಂಟ್ರಿಬ್ಯೂಷನ್ ಇರುತ್ತೆ ಅವರ ಬಿಸ್ನೆಸ್ ನಲ್ಲಿ. ನೆಕ್ಸ್ಟ್
ಅದಾನಿ ಸ್ಟಾಕ್ಸ್ ಈ ತರ ಕಂಟಿನ್ಯೂಸ್ಲಿ ಬೆಳೀತಾ ಇರೋದಕ್ಕೆ ಹಿಂದೆ LIC ಅವರು ಇರೋ ತರ ಲಾಸ್ಟ್ 2 years ನಲ್ಲಿ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ LIC ಅವರು ತುಂಬಾ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿರೋ ಕಾರಣವಾಗಿ ಅಂಡ್ ಇವನ್ ಅದಾನಿ ಎಲ್ಲಾ ಕಂಪನೀಸ್ ರಿಲೇಟೆಡ್ ಆಗಿನೂ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ಸ್ ಅಂದ್ರೆ LIC ಹೋಲ್ಡಿಂಗ್ಸ್ ಮಲ್ಟಿಪಲ್ ಟೈಮ್ಸ್ ಜಾಸ್ತಿ ಇರೋ ತರ ಅಂಡ್ ಸೆಪ್ಟೆಂಬರ್ 2020 ಟೈಮ್ ಇಂದ ಕಂಪೇರ್ ಮಾಡಿದ್ರೆ ಗ್ರಾಜುಯಲ್ ಆಗಿ LIC ಅವರು ಅದಾನಿ ಕಂಪನೀಸ್ ನಲ್ಲಿ ಶೇರ್ಸ್ ನ ಜಾಸ್ತಿ ಮಾಡ್ಕೊಂತ ಬಂದಿರೋ ಕಾರಣವಾಗಿ ಪ್ರೆಸೆಂಟ್ LIC ಈಕ್ವಿಟಿ ಪೋರ್ಟ್ಫೋಲಿಯೋನಲ್ಲಿ 7.8% ಪ್ರೆಸೆಂಟ್ ಹತ್ರ ಅದಾನಿ ಸ್ಟಾಕ್ಸ್ ಇರೋ ತರ ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ನಿಯರ್ಲಿ 8% ಅಂದ್ರೆ 74,000 crores ವ್ಯಾಲ್ಯೂ ಆಗುವಂತ ಅದಾನಿ ಶೇರ್ಸ್ ನ ಪ್ರೆಸೆಂಟ್ LIC ಅವರು ಹೋಲ್ಡ್ ಮಾಡ್ತಿರೋ ತರ ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 8% ವರೆಗೂ ಬೆಳೆದಿದೆ ಅಲ್ವಾ. ಇದ್ರ ಹಿಂದೆ ಸ್ವಲ್ಪ ರೀಸನ್ಸ್ ಇದೆ. ಅದರಲ್ಲಿ ಮೈನ್ ಇವರು ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಲ್ಲಿ ಮುಖ್ಯವಾಗಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಎಷ್ಟು ಟೈಮ್ ಅಲ್ಲಿ ಇವರು ಪ್ರಾಫಿಟಬಲ್ ಆಗಬಹುದು ಅನ್ನೋ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ನ ಇನ್ವೆಸ್ಟರ್ಸ್ ಗೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂಡ್ ನೀವು ಗಮನಿಸಿದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಇದೆ. ಅದಾದ್ಮೇಲೆ ಇನ್ನೊಂದು ಇನ್ವೆಸ್ಟರ್ ಪ್ರೆಸೆಂಟೇಷನ್, ರಿವೈಸ್ಡ್ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಇವತ್ತು ಮಧ್ಯಾಹ್ನ 2:40 ಅರೌಂಡ್ ಟೈಮ್ ಅಪ್ಡೇಟ್ ಆಗಿದೆ. ಓವರ್ ಆಲ್ ಆಗಿ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ ಇವ್ರು ಹೇಳ್ಬೇಕಂತ ಅನ್ಕೊಂಡಿರೋದು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಇವರ ಬಿಸಿನೆಸ್ ಪರವಾಗಿ ಗ್ರೋತ್ ಕಾಣಿಸ್ತಾ ಇದೆ ಅಂತ. ಅಂಡ್ ಬೈ ಸೆಪ್ಟೆಂಬರ್ 2023 ಆಪರೇಷನ್ ಸೈಡ್ ನಾವು ಎಬಿಟಾ ಸೈಡ್ ಬ್ರೇಕ್ ಇವನ್ ಬರ್ತೀವಿ ಅನ್ನೋ ತರ ಅಂಡ್ ನೆಕ್ಸ್ಟ್ 12 to 18 months ಅಲ್ಲಿ ಮೀನ್ಸ್ ಇನ್ನೊಂದು 1 to 1.5 year ಒಳಗೆ ಫ್ರೀ ಕ್ಯಾಶ್ ಫ್ಲೋಸ್ ಜನರೇಟ್ ಮಾಡ್ತೀವಿ ಅನ್ನೋ ತರ ಮೀನ್ಸ್ ಇವರು ಪ್ರಾಫಿಟಬಲ್ ಕಂಪನಿ ಆಗಿ ಇನ್ನೊಂದು 1 to 1.5 year ಅಲ್ಲಿ ಟರ್ನ್ ಆಗ್ತೀವಿ ಅನ್ನೋ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇವರು ಇನ್ವೆಸ್ಟರ್ಸ್ ಕೊಡ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಷ್ಟೊಂದು ರ್ಯಾಲಿ ಆಗಿದೆ. ಅಂಡ್ ಇವನ್ ಪೇಮೆಂಟ್ಸ್ ಬಿಸ್ನೆಸ್ ರಿಲೇಟೆಡ್ ಆಗಿನೂ ಒಂದು ಹ್ಯೂಜ್ ಆಪರ್ಚುನಿಟಿ ಇದೆ. ಅಂಡ್ ನಿಯರ್ಲಿ 100 million ಹತ್ರ ಸೆಲ್ಲರ್ಸ್ ಅಂಡ್ ಇವನ್ 500 million ಟ್ರಾನ್ಸಾಕ್ಷನ್ ಯೂಸರ್ಸ್ ಇವರ ಹತ್ರ ಇದ್ರೆ ಇವರು ಕ್ರಾಸ್ ಸೆಲ್ಲಿಂಗ್ ಆಪರ್ಚುನಿಟೀಸ್ ಮೂಲಕ ಒಂದು ಹ್ಯೂಜ್ ಬಿಸ್ನೆಸ್ ನ ಪೇಮೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಅಂಡ್ RBI ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸಿದೆ ಅಲ್ವಾ. ಆತರ ಇಶ್ಯೂಸ್ ನ ಇವರು ಪೇಮೆಂಟ್ ಬಿಸ್ನೆಸ್ ನಲ್ಲಿ ಅಷ್ಟೊಂದು ಫೇಸ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಇಲ್ಲ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ತುಂಬಾ ಟೈಮ್ ಇಂದ ಮಾಡ್ತಾ ಬಂದಿರಲ್ವಾ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಗಮನಿಸಬೇಕಾಗಿರೋದು ನೆಕ್ಸ್ಟ್ 12 to 18 months ಅಲ್ಲಿ ಫ್ರೀ ಕ್ಯಾಶ್ ಫ್ಲೋಸ್ ನ ಜನರೇಟ್ ಮಾಡ್ತೀವಿ, ನಾವು ಪ್ರಾಫಿಟಬಿಲಿಟಿ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಇವರು ಕೊಡ್ತಿರೋ ಕಾರಣವಾಗಲೇ ಓವರ್ ಆಲ್ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಮೊಮೆಂಟಮ್ ಪ್ಲೇ ಆಗಿದೆ. ಈ ಸ್ಟೇಟ್ಮೆಂಟ್ಸ್ ಮಾಡಿದ ಮೇಲೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಪೇಟಿಎಂ 1100 ಟಾರ್ಗೆಟ್ ಕೊಡ್ತಾ ಇದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಪ್ರೀವಿಯಸ್ಲಿ ಬೈ ರೇಟಿಂಗ್ ಕೊಟ್ಟಿದ್ದಾರೆ 695 ಟಾರ್ಗೆಟ್ ನ. CLSA ಅವರು ಬೈ ರೇಟಿಂಗ್ ಕೊಡ್ತಾ 650 ಟಾರ್ಗೆಟ್ ನ ಪೇಟಿಎಂ ಸ್ಟಾಕ್ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ತರ ಪೇಟಿಎಂ ಅವರು ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಂಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಕೊಡ್ತಿರೋಂಥ ಪಾಸಿಟಿವ್ ರೇಟಿಂಗ್ ಅಂದಾನೆ ಸ್ಟಾಕ್ ಇವತ್ತು ನಿಯರ್ ಟು 8% ಮೂವ್ ಆಗಿದೆ. ನೆಕ್ಸ್ಟ್ ವಿಂಡ್ಫಾಲ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ONGC ಅಂಡ್ ರಿಲಯನ್ಸ್ ಅವ್ರಿಗೆ ಒಳ್ಳೆ ಪಾಸಿಟಿವ್. ಬಟ್ ಸ್ಟಾಕ್ ಇವತ್ತು ದೊಡ್ಡದಾಗೇನು ಮೂವ್ ಆಗಿಲ್ಲ. ಪ್ರೀವಿಯಸ್ ಆಗಿರುವಂತ ವಿಂಡ್ಫಾಲ್ ಟ್ಯಾಕ್ಸ್ ನ ಕ್ರೂಡ್ ಆಯಿಲ್ 10,200 ಇಂದ ಆಫ್ಗೆ ಕಟ್ ಮಾಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಆಫ್ಗಂದ್ರೂ ಜಾಸ್ತಿ ಕಟ್ ಮಾಡಿದ್ದಾರೆ. ಫ್ರಮ್ 10,200 ಪರ್ ಟನ್ ಇಂದ 4,900 rupeesಗೆ ಪರ್ ಟನ್ಗೆ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ವಿಧಿಸಿರುವಂತಹ ವಿಂಡ್ಫಾಲ್ ಟ್ಯಾಕ್ಸ್ ನ ಕಟ್ ಮಾಡ್ತಿರೋ ಕಾರಣವಾಗಿ ನಾವು ರಿಲಯನ್ಸ್ ಅಂಡ್ ಪರ್ಟಿಕ್ಯುಲರ್ ಆಗಿ ONGC ಸೈಡ್ ನಾವು ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ ಇವನ್ ಡೀಸೆಲ್ ರಿಲೇಟೆಡ್ ಆಗಿನೂ ಪ್ರೀವಿಯಸ್ಲಿ ಇರುವಂತ 10.5 rupees ಪರ್ ಲೀಟರ್ ಇಂದ 8 rupeesಗೆ ಕಟ್ ಮಾಡಿದ್ದಾರೆ. ರೆಸ್ಟ್ ಆಫ್ ದಿ ಪೆಟ್ರೋಲ್ ಅಂಡ್ ATF ಮೀನ್ಸ್ ಏವಿಯೇಷನ್ ಫ್ಯೂಲ್ ರಿಲೇಟೆಡ್ ಆಗಿ ಫ್ಲೈಟ್ ನಲ್ಲಿ ಯೂಸ್ ಮಾಡೋ ಫ್ಯೂಲ್ ರಿಲೇಟೆಡ್ ಆಗಿ ಯಾವ ತರ ಚೇಂಜಸ್ ಮಾಡಿಲ್ಲ. ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ವಿಂಡ್ಫಾಲ್ ಟ್ಯಾಕ್ಸ್ ನ ಅಂಡ್ ಡೀಸೆಲ್ ರಿಲೇಟೆಡ್ ಆಗಿರುವಂತ ಟ್ಯಾಕ್ಸ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ನ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಕಟ್ ಮಾಡಿರೋದು ನಡೆದಿದೆ. ನೆಕ್ಸ್ಟ್ ಗವರ್ನಮೆಂಟ್ ಅಂಡರ್ ಕೆಲಸ ಮಾಡೋ ಮ್ಯಾಂಗನೀಸ್ ಓರ್ ಮೈನಿಂಗ್ ಕಂಪನಿ ಅವ್ರ ಬಗ್ಗೆ ಮಾತಾಡ್ಕೋಬೇಕು. ಇವರು ಇಂಡಿಯಾನಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಮ್ಯಾಂಗನೀಸ್ ಓರ್ ಮೈನಿಂಗ್ ರಿಲೇಟೆಡ್ ಆಗಿ ಇವರ ಪ್ರೊಡಕ್ಷನ್ ಸೇಲ್ಸ್ ಡೇಟಾ ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೊಡಕ್ಷನ್ ರಿಲೇಟೆಡ್ ಆಗಿ ಇಯರ್ ಕಂಪ್ಯಾರಿಸನ್ ಅಲ್ಲಿ 60% ಗ್ರೋತ್ ಇದೆ ಅಂತ. ಅಂಡ್ ಇವನ್ ಸೇಲ್ಸ್ ನಲ್ಲೂ 80% ಗ್ರೋತ್ ಇರೋ ತರ ಮೆನ್ಷನ್ ಮಾಡ್ತಾ ಫಸ್ಟ್ ಹಾಫ್ FY23 ಅಂದ್ರೂ ಸೆಕೆಂಡ್ ಹಾಫ್ ನಲ್ಲಿ ಇನ್ನೂ ಬೆಟರ್ ಗ್ರೋತ್ ಇರುತ್ತೆ ಅಂತ ಮಾಡಿರುವಂತ ಅಪ್ಡೇಟ್ಸ್ ಇಂದಾನೆ ಸ್ಟಾಕ್ ಇವತ್ತು ನಿಯರ್ಲಿ 4% ಪಾಸಿಟಿವ್ ಗೆ ಮೂವ್ ಆಗಿದೆ. ನೆಕ್ಸ್ಟ್ ಝೈಡಸ್ ಲೈಫ್ ಸೈನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಂದಿರೋ ತುಂಬಾ ಚಿಕ್ಕ ಅಪ್ಡೇಟ್ ತರ ಕಾಣಿಸುತ್ತೆ, ಬಟ್ ಡೇಟಾ ಪರವಾಗಿ ನೋಡಿದ್ರೆ ಝೈಡಸ್ ಲೈಫ್ ಸೈನ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಪಾಸಿಟಿವ್ ಅಪ್ಡೇಟ್ ತರ ಅರ್ಥ ಆಗುತ್ತೆ. ಫಸ್ಟ್ ಅಂತೂ ಇವತ್ತು ಮಾರ್ಕೆಟ್ ನಲ್ಲಿ ಫ್ಲೋ ಆಗಿರುವಂತ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. US FDA ಅವರಿಂದ ಇವರಿಗೆ ಟ್ರಾನ್ಸ್ಜೆಂಡರ್ಮಲ್ ಡ್ರಗ್ ರಿಲೇಟೆಡ್ ಆಗಿ ಆ ಡ್ರಗ್ ನೇಮು ಆಟ್ರಾಡಿಯೋ, ಇದು ವುಮೆನ್ ರಿಲೇಟೆಡ್ ಆಗಿ ಮೆನೋಪಾಸ್ ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಾರಲ್ವಾ, ಇದು ಯಾವ್ದೋ ಟ್ಯಾಬ್ಲೆಟ್ ಸಿರಪ್ ಅಲ್ಲ, ಇದೊಂದು ಟ್ರಾನ್ಸ್ಜೆಂಡರ್ಮಲ್ ಡ್ರಗ್. ಮೀನ್ಸ್ ಇದು ಸ್ಕಿನ್ ಕೆಳಗಡೆ ಪ್ಲೇಸ್ ಮಾಡುವಂತ ಡ್ರಗ್. ಯೂಶುವಲ್ ಆಗಿ ಫಾರ್ಮುಲೇಷನ್ ಲೈಕ್ ಇಂಜೆಕ್ಷನ್ಸ್ ರೂಪದಲ್ಲಾದ್ರೂ ಐಸಲ್ಲಿ ಹಾಕುವಂತ ಡ್ರಾಪ್ಸ್ ಅಥವಾ ಟ್ರಾನ್ಸ್ಜೆಂಡರ್ಮಲ್ ಆದ್ರೆ ಇಷ್ಟೊಂದು ಈಸಿಯಾಗಿ US FDA ಅವರು ಅಪ್ರೂವ್ ಮಾಡಲ್ಲ. ಇದಕ್ಕೆ ತುಂಬಾ ಪ್ರಾಸೆಸ್ ಇರುತ್ತೆ. ಸೊ ಹೀಗೆ ಒಂದು ಫಾರ್ಮುಲೇಷನ್ ಒಂದು ಫಾರ್ಮಾ ಕಂಪನಿಗೆ ಅಪ್ರೂವ್ ಮಾಡ್ತಿದ್ದಾರೆ ಅಂದ್ರೆ ಅದು ಡೆಫಿನೆಟ್ಲಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಅದಕ್ಕಂದ್ರೆ ಮುಖ್ಯ ಅದು ಈ ಟ್ರಾನ್ಸ್ಜೆಂಡರ್ಮಲ್ ಡ್ರಗ್ ಇವರು ತಯಾರಿ ಮಾಡ್ತಿರೋದು ಇವರ ಒರಿಯಾ ಫೆಸಿಲಿಟಿನಲ್ಲಿ. ಸೇಮ್ ಫೆಸಿಲಿಟಿ ರಿಲೇಟೆಡ್ ಆಗಿ
2019 ನಲ್ಲಿ ಇವರಿಗೆ ವಾರ್ನಿಂಗ್ ಲೆಟರ್ ಬಂದಿದೆ ಅಂಡ್ ಇಯರ್ ನಲ್ಲಿ ನಡೆದಿರುವಂಥ ಇನ್ಸ್ಪೆಕ್ಷನ್ ನಲ್ಲಿ 4 ಅಬ್ಸರ್ವೇಷನ್ಸ್ ಹತ್ರ ಬಂದಿದೆ. ಸೊ ಪ್ರೀವಿಯಸ್ US FDA ಅವರು ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ವಾರ್ನಿಂಗ್ ಲೆಟರ್ ಅಂಡ್ ಅಬ್ಸರ್ವೇಷನ್ ಕೊಟ್ಟಿದ್ದಾರಲ್ವಾ, ಆ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಕಾಂಪ್ಲೆಕ್ಸ್ ಫಾರ್ಮುಲೇಷನ್ ಅಂಡ್ ಅಪ್ರೂವ್ ಮಾಡ್ತಿರೋ ಕಾರಣವಾಗಿ ಫರ್ದರ್ ಆಗಿ ಆ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿ ರಿಲೇಟೆಡ್ ಆಗಿ ತಯಾರಿ ಆಗುವಂಥ ಡ್ರಗ್ಸ್ಗೂ US FDA ಅವರ ಅಪ್ರೂವಲ್ ಇರತ್ತಂತ ಒಂದು ಪಾಸಿಟಿವ್ನೆಸ್ ನ ಝೈಡಸ್ ಲೈಫ್ ಸೈನ್ಸ್ ರಿಲೇಟೆಡ್ ಆಗಿ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಆ ಫೆಸಿಲಿಟಿಯಿಂದ ಇವರು ಕಾಂಪ್ಲೆಕ್ಸ್ ಫಾರ್ಮುಲೇಷನ್ ತಯಾರು ಮಾಡ್ತಿರ್ತಾರಲ್ವಾ, ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈ ಸೇಮ್ ಫೆಸಿಲಿಟಿಯಿಂದ ನಾವು ಈ ತರ ಕಾಂಪ್ಲೆಕ್ಸ್ ಫಾರ್ಮುಲೇಷನ್ಸ್ ಒಂದು ಅಪ್ರೂವಲ್ ನ US FDA ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಅಂತೂ ಇದೆ. ನೆಕ್ಸ್ಟ್ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸ್ಟಾಕ್ ಏನು ದೊಡ್ಡದಾಗಿ ಮೂವ್ ಆಗಿಲ್ಲ, ಆದರೆ ಇವರೊಂದು ಬಿಗ್ ಅಗ್ರೆಸಿವ್ ಬಿಸ್ನೆಸ್ ಟಾರ್ಗೆಟ್ ಅಂತೂ ಇಟ್ಕೊಂಡಿದ್ದಾರೆ. ಅದು ಅಚೀವ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನಾವು ತುಂಬಾ ಸ್ಟ್ರಾಂಗ್ ಪಾಸಿಟಿವ್ ಆಗಿ ನೋಡಬಹುದು. ಬಟ್ ಅದು ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ನಮಗೆ ಅರ್ಥ ಆಗತ್ತೆ. ಈಗ ಮಾತಾಡ್ತಿರೋದು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಬಗ್ಗೆ. ಇವರು ಮೆಕ್ಡೊನಾಲ್ಡ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವಾ ವೆಸ್ಟರ್ನ್ ಸೌತ್ ರೀಜನ್ಸ್ ಅಲ್ಲಿ. ಅಂಡ್ ಈಗ ಇವರು ಮೈನ್ ಆಗಿ ಮೆನ್ಷನ್ ಮಾಡ್ತಿರೋದು ವೆಸ್ಟ್ ಅಲ್ಲ, ಈ ಸಲ ಸೌತ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಟೈರ್ 2 ಅಂಡ್ ಟೈರ್ 3 ಸಿಟೀಸ್ ಅಲ್ಲಿ ಜಾಸ್ತಿ ಮೆಕ್ಡೊನಾಲ್ಡ್ ಸ್ಟೋರ್ಸ್ ನ ರೈಸ್ ಮಾಡ್ತಾ ಮೀನ್ಸ್ ಹೊಸ ಸ್ಟೋರ್ಸ್ ನ ಕ್ರಿಯೇಟ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಗ್ರೆಸಿವ್ ಆಗಿ ಗ್ರೋ ಆಗ್ಬೇಕಂತ ಅನ್ಕೊಂತೀವಿ. ನಂತರ FY22 ಟೈಮ್ಗೆ ಇವ್ರ ಹತ್ರ ರೆವಿನ್ಯೂಸ್ ಮೀನ್ಸ್ ಸೇಲ್ಸ್ 1576 ಕ್ರೋರ್ಸ್ ಆದ್ರೆ ಬೈ 2027 ಟೈಮ್ಗೆ 4000 to 4500 ಕ್ರೋರ್ ಸೇಲ್ಸ್ ಹತ್ರ ರೆವಿನ್ಯೂಸ್ ನ ಅಚೀವ್ ಮಾಡ್ಬೇಕಂತ ಅನ್ಕೊಂತಿರೋ ತರ. ಅಂಡ್ ಅದಕ್ಕೋಸ್ಕರ ಪ್ರೆಸೆಂಟ್ ಇರುವಂತ 337 ಸ್ಟೋರ್ಸ್ ಇಂದ 630 ಸ್ಟೋರ್ಸ್ ಗೆ ಜಾಸ್ತಿ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆ ತರ ನೋಡಿದ್ರೆ ಇವ್ರು ಇಲ್ಲಿಂದ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಪ್ರತಿ ಇಯರ್ನು 40 to 55 ಸ್ಟೋರ್ಸ್ ಹತ್ರ ಪ್ರತಿ ವರ್ಷನೂ ಆಡ್ ಮಾಡ್ಕೊಂತ ಬರಬೇಕಾಗದೆ. ಆದ್ರೆ ಈಗ ಇಲ್ಲಿವರೆಗೂ ನೋಡಿದ್ರೆ ನಿಯರ್ಲಿ 24 ಸ್ಟೋರ್ಸ್ ಮಾತ್ರನೇ ಪರ್ ಇಯರ್ ಮಾತ್ರನೇ ಆಡ್ ಮಾಡ್ಕೊಂತ ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಇರುವಂತ ರೇಟ್ ಕಂದ್ರೂ ನಂಬರ್ ಆಫ್ ಸ್ಟೋರ್ಸ್ ನ್ಯೂ ಸ್ಟೋರ್ಸ್ ಅಡಿಷನ್ಸ್ ನ ಆಲ್ಮೋಸ್ಟ್ ಡಬಲ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಆತರ ಬೈ 2027 ಒಳಗೆ ಈಗಿರುವಂತ 337 ಸ್ಟೋರ್ಸ್ ಇಂದ 630ಗೆ ಅಂಡ್ ಇನ್ ಲಾಂಗ್ ಟರ್ಮ್ 1000 ಸ್ಟೋರ್ಸ್ಗೂ ಜಾಸ್ತಿ ಮಾಡ್ಕೋಬೇಕಂತ ಅನ್ಕೊಂತಿರೋ ತರ. ಅಂಡ್ ಮಾರ್ಜಿನ್ಸ್ ಅನ್ನು ಪ್ರೆಸೆಂಟ್ ಇರುವಂತ 11 to 12% ಇಂದ 20%ಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋ ತರ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಇಲ್ಲಿಂದ 5 to 6 years ನಲ್ಲಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇವ್ರು ಅಪ್ಡೇಟ್ ಮಾಡ್ತಾ ಇರೋದು ಸ್ಟಾಕ್ ಅಂತೂ ಓಪನಿಂಗ್ ಇಂದ ಚೆನ್ನಾಗಿ ರಿಯಾಕ್ಟ್ ಆಗಿ ಓವರ್ ಆಲ್ ಆಗಿ ನ್ಯೂಟ್ರಲ್ ನಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇವ್ರು ಹೇಳ್ತಿರೋದು ಅಂಡ್ ಹೈಲಿ ಪಾಸಿಟಿವ್ ಅಂಡ್ ಅಗ್ರೆಸಿವ್ ಸ್ಟೇಟ್ಮೆಂಟ್. ಇವ್ರು ಮೆನ್ಷನ್ ಮಾಡ್ತಿರೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಏನಾದ್ರು ಡೆಲಿವರಿ ಮಾಡ್ತಾ ಇದ್ರೆ ನಾವು ಈ ಸ್ಟಾಕ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಬ್ಯಾಂಕ್ನಲ್ಲಿ ಕಾರ್ಲೆ ಅವರು ಹಾಗೆ ಅಡ್ವಾಂಟೆ ಅವರು ಇಬ್ಬರೂ ಸೇರಿ ಒಬ್ಬೊಬ್ಬರು ಸೇರಿ 9.99% ಹತ್ರ ಪಾಲ್ನ ಎಸ್ ಬ್ಯಾಂಕ್ ನಲ್ಲಿ ತಗೋಬೇಕಂತ ಪ್ರಯತ್ನ ಮಾಡ್ತಿದ್ದಾರಲ್ವಾ. ಅದರ ರಿಲೇಟೆಡ್ ಆಗಿ ಎಸ್ ಬ್ಯಾಂಕ್ ಅವ್ರ ಜೊತೆ ಡೀಲಿಂಗ್ಸ್ ಎಲ್ಲಾನು ಕಂಪ್ಲೀಟ್ ಆಗಿದೆ. ಬಟ್ ಫರ್ದರ್ ಆಗಿ ಪ್ರೊಸೀಡ್ ಆಗೋದಕ್ಕೋಸ್ಕರ RBI ಒಂದು ಅಪ್ರೂವಲ್ ಬೇಕಾಗಿದೆ. ಅಂಡ್ ಈಗ ಬರ್ತಿರುವಂತ ಅಪ್ಡೇಟ್ಸ್ ಪ್ರಕಾರ ಕಾರ್ಲೆ ಹಾಗೂ ಅಡ್ವಾಂಟೆ ಅವರಿಬ್ಬರಿಗೂ 10% ಪಾಲ್ನ ನಿಯರ್ಲಿ 9.99% ಪಾಲ್ನ ಎಸ್ ಬ್ಯಾಂಕ್ ನಲ್ಲಿ ತಗೊಳ್ಳೋದಕ್ಕೆ RBI ಇಂದ ಅಪ್ರೂವಲ್ ಬಂದಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಫೈನಲಿ PB ಫಿನ್ಟೆಕ್ ಬಗ್ಗೆ ಮಾತಾಡ್ಕೊಳ್ಳೋಣ. PB ಫಿನ್ಟೆಕ್ ರಿಲೇಟೆಡ್ ಆಗಿ ಶೇರ್ಸ್ ನ ಹೋಲ್ಡ್ ಮಾಡ್ತಿರುವಂತ ಸಾಫ್ಟ್ ಬ್ಯಾಂಕ್ ಅವರು ನಿಯರ್ಲಿ 10.1% ಹತ್ರ ಅವ್ರ ಪಾಲ್ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಆ 10.1% ಇಂದ ನಿಯರ್ಲಿ 5.1% ನ ಮೀನ್ಸ್ ನಿಯರ್ಲಿ 1000 ಕ್ರೋರ್ಸ್ ವ್ಯಾಲ್ಯೂ ಆಗುವಂತ ಶೇರ್ಸ್ ನ ಸಾಫ್ಟ್ ಬ್ಯಾಂಕ್ ಅವರು PB ಫಿನ್ಟೆಕ್ ರಿಲೇಟೆಡ್ ಆಗಿ ಸೆಲ್ ಮಾಡಿದ್ದಾರೆ. ಆದ್ರೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಅವ್ರ ಪಾಲ್ನ ಸೆಲ್ ಮಾಡ್ತಾ ಇದ್ರೆ ಸ್ಟಾಕ್ ಏನಕ್ಕೆ ಇವತ್ತು 5% ಹತ್ರ ಬೆಳೆದಿದೆ. ಇದು ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಸೆಲ್ ಮಾಡ್ತಿರೋಂತ ಬೇಸ್ ಪ್ರೈಸ್ ಮೀನ್ಸ್ ಈ ಪ್ರೈಸ್ ನಲ್ಲಿ ನಾವು ಸೆಲ್ ಮಾಡಬೇಕು ಅಂತ ಅನ್ಕೊಂತೀನೋ ತರ ಅವ್ರು ಇಟ್ಟಿರೋ ಪ್ರೈಸ್ 440 rupees. ಅದು ಬ್ಲಾಕ್ ವಿಂಡೋ ನಲ್ಲಿ ನಡೆಯುವಂತ ಟ್ರೇಡ್. ಆತರ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರೋ ಪ್ರೈಸ್ 456 ಆವರೇಜ್ ಪ್ರೈಸ್ ಹೇಳ್ತಿದ್ದೀನಿ. ಸೊ ಒಂದು ದೊಡ್ಡ ಮೊತ್ತದಲ್ಲಿ ಪಾಲ್ನ 440 rupees ಅಲ್ಲಿ ಸೆಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಆ ಎಂಟೈರ್ ಬ್ಲಾಕ್ ಡೀಲ್ ನಲ್ಲಿ ಕ್ಲೋಸ್ ಆಗಿರೋ ಪ್ರೈಸ್ 456 rupees. ಇವನ್ ಬಿಗ್ ಸ್ಟೇಕ್ ನ ಸೆಲ್ ಮಾಡಬೇಕಂತ ಪ್ರಯತ್ನ ಮಾಡಿದಾಗ್ಲೂ ಆ ಸ್ಟೇಕ್ ಸೇಲ್ಸ್ ಪ್ರೈಸ್ ಗಂದ್ರೂ ಆಫರ್ ಪ್ರೈಸ್ ಹೈಯರ್ ಪ್ರೈಸ್ ಕೊಟ್ಟು ತಗೊಂತ ಇರೋ ಕಾರಣವಾಗಿ ಪ್ರೆಸೆಂಟ್ ಇರುವಂತ ಪ್ರೈಸ್ ಇಂದ ಇವನ್ ಅಷ್ಟು ದೊಡ್ಡ ಮೊತ್ತದಲ್ಲಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ PIP ಇನ್ವೆಸ್ಟರ್ ಸೆಲ್ ಮಾಡ್ತಾ ಇದ್ರು ಬಯರ್ಸ್ ಇಂದ ಇಂಟ್ರೆಸ್ಟ್ ಕಾಣಿಸ್ತಿರೋ ಕಾರಣವಾಗಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಪ್ರೆಸೆಂಟ್ ಈ ಸ್ಟಾಕ್ ರೀಸನಬಲ್ ವ್ಯಾಲ್ಯೂಷನ್ ಅಲ್ಲಿ ಇದ್ರೇನೆ ಇತರ ಬಯರ್ಸ್ ಒಂದು ಇಂಟ್ರೆಸ್ಟ್ ಕಾಣಿಸುತ್ತೆ. ಅದರಿಂದ ಸೆಲ್ ಮಾಡಬೇಕಾಗಿರುವಂತ ಪ್ರೈಸ್ ಗಂದ್ರೂ ಹೈಯರ್ ಪ್ರೈಸ್ ನಲ್ಲಿ ಕೊಟ್ಟು ಬಿಗ್ ಪ್ಲೇಯರ್ಸ್ ಬೈ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ರಿಲೇಟೆಡ್ ಆಗಿದ್ದು ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗೋದಕ್ಕೆ ರೀಸನ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 18,620 ಅಂಡ್ ರೆಸಿಸ್ಟೆಂಟ್ 18,770 ಅಂಡ್ ಬ್ಯಾಂಕ್ ನಿಫ್ಟಿ 42,890 ಸಪೋರ್ಟ್ ಆಗಿ ಅಂಡ್ ರೆಸಿಸ್ಟೆಂಟ್ ಅಂತೂ 43,130. ಇವತ್ತು ಅಲ್ಲೇ ರೆಸಿಸ್ಟೆಂಟ್ ನ ಫೇಸ್ ಮಾಡಿದೆ ಮಾರ್ನಿಂಗ್ ಇಂದ. ಇಫ್ ಇನ್ ಕೇಸ್ ಓಪನಿಂಗ್ ಅಬೋವ್ ನಡೀತಾ ಇದ್ರೆ 43,370. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ
ನಿನ್ನೆ ಟ್ರೇಡಿಂಗ್ ಸೆಷನ್ ಅಲ್ಲಿ ನಾವು ಅನ್ಕೊಂಡಿದೀವಲ್ವಾ 18,800 ಅಬೋವ್ ಕ್ಲೋಸ್ ಆಗತ್ತಾ ಇಲ್ವಾ ಅಂತ. ಇವತ್ತು ಕ್ಲೋಸಿಂಗ್ ಅಂತೂ ಇವತ್ತು ಆ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಾಣಿಸಿಲ್ಲ. ಸೊ ಫಸ್ಟ್ ಇಮಿಡಿಯೇಟ್ ಆಗಿ ಅಂತೂ ಮಾರ್ಕೆಟ್ ಈ ಲೆವೆಲ್ ಅಬೋವ್ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆಗ್ತಾ ಇದ್ರೇನೆ, ಬಿಕಾಸ್ ನಾವು ಆಲ್ ಟೈಮ್ ಹೈಸ್ ಹತ್ರದಲ್ಲಿದ್ದೀವಿ. ಅದರಿಂದ ಹೈಯರ್ ಸೈಡ್ ಮೂವ್ ಆಗ್ತಾ ಇದ್ರೆ ನಮಗೊಂದು ವ್ಯಾಲಿಡೇಷನ್ ಬೇಕಾಗಿದೆ. ಫರ್ದರ್ ಆಗಿ ಮಾರ್ಕೆಟ್ ನಲ್ಲಿ ಸ್ಟ್ರೆಂತ್ ಅಂತೂ ಇದೆ ಅಂತ ಅರ್ಥ ಆಗ್ಬೇಕಂದ್ರೆ 18,800 ಅಬೋವ್ 2 ಟ್ರೇಡಿಂಗ್ ಸೆಷನ್ಸ್ ಆದ್ರೂ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಆತರ ಅಂತೂ ಪ್ರೆಸೆಂಟ್ ಆಗ್ತಿಲ್ಲ. ಸೊ ಆತರ ಆದಾಗ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆದಾಗ್ಲೇ ನಾವು 19,000 ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇಲ್ಲ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಗೋಸ್ಕರ ನೋಡ್ಬೇಕಂತ ಅನ್ಕೊಂಡ್ರೆ ಸ್ವಲ್ಪ ಸೇಫ್ ಸೈಡ್ ನೋಡ್ಕೋಬೇಕಂದ್ರೆ 19,000 ಇನ್ ನಿಯರ್ ಟರ್ಮ್ ರೆಸಿಸ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಗಮನಿಸಬಹುದು. ಅಂಡ್ ಸಪೋರ್ಟ್ ಆಗಿ ಇಮಿಡಿಯೇಟ್ಲಿ 18,500 ಅಂಡ್ ಅದ್ರ ಬಿಲೋ 18,300 ನ ನೋಡಬಹುದು.